ಈ ಕೇವಲ RCB ಅನ್ನುವಂತ ಪದ ಬಿಟ್ರೆ ಇಡೀ ಸ್ಟೇಡಿಯಂನಲ್ಲಿ ನಮ್ಗೆ ಏನೂ ಕೇಳಿಸ್ತಾ ಇಲ್ಲ, ಒಬ್ಬೊಬ್ಬರ ಮಾತುಗಳು ಕೂಡ ಕೇಳಿಸ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಘೋಷಣೆಗಳು ಮೊಳಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಇದೇ ಐತಿಹಾಸಿಕ ಕ್ಷಣಕ್ಕಾಗಿ ಕಾದಿರೋದು ಒಂದೆರಡು ದಿನಗಳಲ್ಲ 18 ವರ್ಷ, ಒಂದೆರಡು ವರ್ಷಗಳಲ್ಲ 18 ವರ್ಷಗಳು ಕಾದಿದ್ದೀವಿ. ಇದಾಗಲೇ ವಿಧಾನಸೌಧದ ಇವೆಂಟ್ಗಳನ್ನ TV9 ಮೂಲಕವಾಗಿ ನೀವು ಗಮನಿಸಿರ್ತೀರಾ. ರಾಜಕೀಯ ನಾಯಕರು ಯಾವ ರೀತಿಯಾಗಿ ಬರಮಾಡಿಕೊಂಡ್ರು, RCB ಇಡೀ ತಂಡವನ್ನ, ಜೊತೆಗೆ ಹೇಗೆ ಅದರ ಸಂಭ್ರಮಾಚರಣೆ ಸನ್ಮಾನಗಳೆಲ್ಲ ನಡೆಯಿತು ಅನ್ನೋದಾಗಿ. ಇದೀಗ ಅಲ್ಲಿಂದ ನೇರವಾಗಿ ಬರೋದು ಚಿನ್ನಸ್ವಾಮಿ ಕ್ರೀಡಾಂಗಣದತ್ತ. ಅದೇ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ, ತಮ್ಮ ನೆಚ್ಚಿನ ಆಟಗಾರರನ್ನ ನೋಡೋದಕ್ಕೆ RCB ಅಭಿಮಾನಿಗಳು ಜನಸಾಗರದ ರೀತಿಯಾಗಿ ಸೇರಿದ್ದಾರೆ. ದೊಡ್ಡ ಮಟ್ಟಿಗೆ ನಾವು ಇತ್ತೀಚೆಗೆ ನೋಡಿರೋದಂತ ಹೇಳಿದ್ರೆ ಮಹಾಕುಂಭ ಮೇಳದಲ್ಲಿ ಜನ ನೋಡಿರ್ತೀವಿ, ಅದರ ದುಪ್ಪಟ್ಟು ಜನ ಸೇರಿದ್ದಾರೆ ಇಲ್ಲಿ. ಐ ಆಮ್ ಸಾರಿ, ಮಾತಾಡಿದೇನು ಕೇಳಿಸದಷ್ಟು ಸೌಂಡ್ ಇದೆ.